ಹೋಟೆಲ್ ನಡೆಸುತ್ತಿದ್ದ ಮಹಿಳೆಯೊಂದಿಗೆ ವಿವಾಹಿತ ವ್ಯಕ್ತಿ ಪರಾರಿ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಕುಟುಂಬಸ್ಥರು. ಹೌದು, ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಶಿಕಾರಿಪುರ ಗ್ರಾಮದಲ್ಲಿ ವಿಚಿತ್ರ ಪ್ರೇಮ ಪ್ರಸಂಗವೊಂದು ಬೆಳಕಿಗೆ ಬಂದಿದೆ. ಈಗ ಅವ್ರ ಮಕ್ಕಳು ಹಾಳಾಗೋದು ಬೇಡ, ನಮ್ಮ ಮಕ್ಕಳು ಹಾಳಾಗೋದು ಬೇಡ. ಈಗ ಮಕ್ಕಳ ಭವಿಷ್ಯ ನಾವು ನೋಡಿಕೊಂಡು ಏನೋ ಜೀವನ ಮಾಡ್ಕೊಂಡು ಹೊಂಟೋಗ್ಬಿಡ್ಬೇಕು. 15-20 ವರ್ಷದ ಮದುವೆ ಆಗಿ ಎಷ್ಟು ವರ್ಷ ಆಗಿದೆ. ಈಗ ಅದೇ ಥರ ಆಟ ಆಡೋ ವಯಸ್ಸಲ್ಲ ಇದು. ಈಗ ನಿನಗೂ ವಯಸ್ಸಾಯಿತು, ನನಗೂ ವಯಸ್ಸಾಗದೆ. ಈಗ ಇನ್ನು ಬೇರೆ ಆಟ ಆಡೋದು ಬೇಡ. ಇಬ್ಬರು ವಿವಾಹಿತರಾಗಿದ್ದು ತಲಾ ಇಬ್ಬರು ಮಕ್ಕಳ ಪೋಷಕರಾಗಿದ್ದ ಮಹಿಳೆ ಮತ್ತು ಪುರುಷ ಮನೆ ಬಿಟ್ಟು ತೆರಳಿ ಮದುವೆಯಾಗಿದ್ದಾರೆ ಎನ್ನಲಾಗಿದೆ. ಶಿಕಾರಿಪುರ ಗ್ರಾಮದ ಪವಿತ್ರ ಮತ್ತು ಯೇಸುದಾಸ್ ಎಂಬುವರು ಕಳೆದ ಕೆಲವು ದಿನಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ಪವಿತ್ರ ಹಲವು ವರ್ಷಗಳ ಹಿಂದೆ ವಿಜಯ್ ಕುಮಾರ್ ಅವರೊಂದಿಗೆ ವಿವಾಹವಾಗಿದ್ದು ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ. ಮತ್ತೊಂದೆಡೆ ಯೇಸುದಾಸ್ ಕೂಡ ವಿವಾಹಿತರಾಗಿದ್ದು ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ. ಗ್ರಾಮದಲ್ಲಿ ಹೋಟೆಲ್ ನಡೆಸುತ್ತಿದ್ದ ಪವಿತ್ರ ಅವರೊಂದಿಗೆ ಯೇಸುದಾಸ್ಗೆ ಪರಿಚಯ ಬೆಳೆದು ಬಳಿಕ ಅದು ಪ್ರೀತಿಗೆ ತಿರುಗಿದೆ. ಸುಮಾರು ವಾರದ ಹಿಂದೆ ಇಬ್ಬರು ಮನೆ ಬಿಟ್ಟು ತೆರಳಿದ್ದು ಬಳಿಕ ಮದುವೆಯಾಗಿರುವ ಫೋಟೋಗಳನ್ನ ತಮ್ಮ ಕುಟುಂಬಸ್ಥರಿಗೆ ಕಳುಹಿಸಿದ್ದಾರೆ. ಈ ಥರ ಎಲ್ಲ ಬಿಟ್ಟು ಹೋಗಿದ್ರಲ್ಲ, ಮನೇಲಿ ಯಾರು ಸೇರಿಸ್ತಿಲ್ಲ. ಇದೆಲ್ಲ ಯಾಕೆ ನಮ್ಮ ಮಕ್ಕಳೆಲ್ಲ ಅನ್ನೋದಾಗಬಾರ್ದು. ಇನ್ನು ಎಲ್ಲಿ ಹೋಗಿದೆಯಾ, ವಾಪಸ್ ಬಂದಿರಿ. ಪವಿತ್ರ ಅವರು ತಾನು ಯೇಸುದಾಸ್ ಅವರನ್ನ ಮದುವೆಯಾಗಿರುವುದಾಗಿ ಫೋಟೋವನ್ನ ತನ್ನ ಪತಿ ವಿಜಯ್ ಕುಮಾರ್ ಅವರಿಗೆ ಕಳುಹಿಸಿದ್ದಾರೆ. ಯೇಸುದಾಸ್ ಕೂಡ ತನ್ನ ಪತ್ನಿಗೆ ಮದುವೆಯ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪವಿತ್ರ ಅವರ ಪತಿ ವಿಜಯ್ ಕುಮಾರ್ ನಾಗಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಮಕ್ಕಳ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಪತ್ನಿಯನ್ನು ಮರಳೀಕರಿಸುವಂತೆ ಮನವಿ ಮಾಡಿದ್ದಾರೆ. ಇದೇ ವೇಳೆ ಯೇಸುದಾಸ್ ಅವರ ಪತ್ನಿಯು ಪತಿಯ ವಿರುದ್ಧ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ನಾಗಮಂಗಲ ಗ್ರಾಮಾಂತರ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಮನೇಲಿ ಮಿಸಸ್ಸು ಅಂದರೆ ಹೋಟ್ಲ್ ನಡೆಸ್ಕೊಂಡಿದ್ರು. ನಮ್ಮ ಮನೇಲಿ ಯಾವುದೂ ಕಿತಾಪತಿ ಇಲ್ಲ, ಯಾವತ್ತೂ ನಾವು ಜಗಳ ಮಾಡುವುದಿಲ್ಲ. ಈ ಒಂದು 3 ತಿಂಗಳಿಂದ ಏನೋ ಈ ವಿಚಾರ ಕೇಳಿ ಬಂತು. ನಮಗೂ ಅನುಮಾನ ಇಲ್ಲ. ಏನೋ ಫ್ರೆಂಡು ನನ್ನ ಜೊತೆಲೇ ಇರ್ತಾನೆ, 24 ಗಂಟೆ ಜೊತೆಲೇ ಇರ್ತೀವಿ, ಒಟ್ಟಿನಲ್ಲೇ ಇರ್ತೀವಿ. ಈ ಥರ ಮಾಡೋಕ್ಕೆ ಚಾನ್ಸಸ್ ಇಲ್ಲ ಅಂತ ನಾವು ಹಂಗೆ ಅಂದ್ಕೊಂಡಿದ್ದು. ಈಗ ಹೋಗಿರೋದು ನೋಡಿದ್ರೆ ಇದು ಯಾಕಪ್ಪ ಹಿಂಗೆ ತಲೆಗೆಡಿಸ್ಕೊಬಿಟ್ರು, ಹಿಂಗೆ ಯಾಕೆ ತಲೆಗೆಡಿಸ್ಕೊಯ್ತರು. ಮಕ್ಕಳು ಚಿಕ್ಕ ಮಕ್ಕಳು, ದೊಡ್ಡವರು ಅಲ್ಲ. ಹೋಲಿ ಬಿಡಪ್ಪ, ಮಕ್ಳಿಗೆ ವಯಸ್ಸಾಯಿತು, ಏನೋ ನಾವು ಸಂಪಾದನೆ ಮಾಡ್ಕೊಂಡು ಮಕ್ಕಳಿಗೆ ಸಾಕೋಬೋದು, ಆರಾಮಾಗಿ ತೊಂದರೆ ಇಲ್ಲ ಅಂತ ಹೇಳೋಕ್ಕೆ. ಮಕ್ಕಳು ಚಿಕ್ಕವರು ಮನೆಯಲ್ಲಿ. ಈಗ ನಾವಿಲ್ಲ ಅಂದರೆ ಈಗ ಮಕ್ಕಳಿಗೆ ಬಿಟ್ಬಿಟ್ಟು ಹೋಗೋಕ್ಕೂ ಆಗಲ್ಲ. ಈಗ ನಮ್ಮ ತಾಯಿ ಇದ್ರು ನೋಡ್ಕೊತಿದ್ರು, ನಮ್ಮ ತಾಯಿ ತಿರೋದ್ರು ಇರೋದು. ಈಗ ನನ್ನ ತಂಗಿ ಒಬ್ಬಳೆ. ಈಗ ಅವ್ರ ಮನೆ ನೋಡ್ಕೋಬೇಕಾ, ನನ್ನ ಮನೆ ನೋಡಬೇಕಾ, ಈಗ ಎಲ್ಲಿ ಅಂತ ನೋಡ್ತಾರೆ ಸರ್. ಅದಕ್ಕೆ ಏನಪ್ಪ ಅಂದರೆ ಏನೂ ತಪ್ಪು ಇಲ್ಲ. ಏನೋ ಆಗೋಯ್ತು, ಆಕಸ್ಮಿಕ ಇದು. ಈ ಆಕಸ್ಮಿಕದಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ಬಂದು ಏನು ನಮ್ಮ ಮನೆ ಸಂಸಾರ ನಾವು ನೋಡ್ಕೊಂಡು ಹೋಗುವ, ಬೇರೆ ವಿಚಾರ ಬೇಡ, ತಲೆ ಕೆಡಿಸ್ಕೊಂಡು ಹೋಗಿರೋ. ಏನೋ ತಲೆ ಕೆಡಿಸ್ಬಿಟ್ಟವ್ರೆ. ಈಗ ಮನೆಗೆ ಬಂದು ಸಂಸಾರ ಮಾಡ್ತಿದ್ರು. ನಾವು ಏನು ಬೇರೆ ಥರ ಏನು ಹೇಳಲ್ಲ ಸರ್. ಇದರ ಪವಿತ್ರ. ನನ್ನ ಹೆಸರು ವಿಜಯ್ ಕುಮಾರ್, ನಮ್ಮ ಹೆಂಡತಿ ಹೆಸರು ಪವಿತ್ರ. ಕೆಟ್ಟ ಗಾಳಿಯಲ್ಲಿ ಏನೋ ನಡೆದೋಯ್ತು. ಈಗ ಈ ವಿಚಾರ ಬೇಡ, ಬಾ ಮನೇಲಿ ನಾವು ಹೆಂಗಿದ್ದೋ ಫಸ್ಟು ಆ ಥರ ಸುಮ್ಮನೆ ನಮ್ಮ ಮನೆ ಸಂಸಾರ ಏನೋ ನೋಡ್ಕೊಂಡು ನಾವು ಹೋಗುವ. ಈಗ ಅವ್ರ ಮಕ್ಕಳು ಹಾಳಾಗೋದು ಬೇಡ, ನಮ್ಮ ಮಕ್ಕಳು ಹಾಳಾಗೋದು ಬೇಡ. ಈಗ ಮಕ್ಕಳ ಭವಿಷ್ಯ ನಾವು ನೋಡಿಕೊಂಡ್ರೆ ಏನೋ ಜೀವನ ಮಾಡ್ಕೊಂಡು ಹೊಂಟೋಗ್ಬಿಡ್ಬೇಕು. 15-20 ವರ್ಷದ ಮದುವೆ ಆಗಿ ಎಷ್ಟೋ ವರ್ಷ ಆಗಿದೆ. ಈಗ ಅದೇ ಥರ ಆಟ ಆಡೋ ವಯಸ್ಸಲ್ಲ ಇದು. ಈಗ ನಿನಗೂ ವಯಸ್ಸಾಯಿತು, ನನಗೂ ವಯಸ್ಸಾಗದೆ. ಈಗ ಇನ್ನು ಬೇರೆ ಆಟ ಆಡೋದು ಬೇಡ. ಬಾ ಮನೆಗೆ ಊರವ್ರು ಕೂರಿಸ್ಕೊಂಡು ಏನೋ ತೀರ್ಮಾನ ಮಾಡುವ. ಇನ್ನು ಬೇರೆ ವಿಚಾರ ಏನು ಬೇಡ. ನೆಮ್ಮದಿಯಾಗಿ ನಿನ್ನ ಸಂಸಾರ ನೀನು ನೋಡ್ಕೊಂಡು ನಡಿ. ಅವ್ನ ಸಂಸಾರ ಅವ್ರ ಮಕ್ಕಳ ಅವ್ನು ನೋಡ್ಕೊಂಡು ಏನೋ ಸಂಸಾರ ಮಾಡಲಿ ಅಂತ. ಮದುವೆ ಆಗಿ 10 ವರ್ಷ ಆಗ್ತಿದೆ. ಇದು ನಮ್ಮ ಯಜಮಾನ್ರು. ನಾವೆಲ್ಲ 10 ವರ್ಷದಿಂದ ತುಂಬ ಚೆನ್ನಾಗಿದ್ದು. ಇದ್ದಕ್ಕಿದ್ದ ಇವಳು ನಮ್ಮ ಲೈಫಲ್ಲಿ ಬಂದು ತುಂಬ ಇದು ಮಾಡಿ ಇವರಿಬ್ಬರು ಹಿಡ್ಕೊಂಡು ಹೋಗೋರೆ. ನಾವು ಅವ್ರಿಗೋಸ್ಕರನೇ ಕಾಯ್ಕೊಂಡಿದ್ದೀವಿ. ಮಕ್ಕಳೆಲ್ಲ ಅನಾಥಾಗ್ಬಿಟ್ಟಿದೆ. ಎಲ್ಲಿದ್ರು ಇವ್ರನ್ನ ಕಳಿಸ್ಬೇಕು. ನಮ್ಮ ನ್ಯಾಯ ಸಿಗ್ತಿಲ್ಲ, ನಮ್ಮ ನ್ಯಾಯ ಕೊಡಿಸಿ ಸರ್. ಇದು ಈಗ 3-4 ತಿಂಗಳಿಂದ ಈ ಥರ ಆಗ್ತಿದೆ. ನಾವು ಹೇಳೋಕ್ಕೋದ್ರೆ ಮನೇಲಿ ಸಿಕ್ಕಾಪಟ್ಟೆ ಜಗಳ ಆಗ್ತಿದೆ. ಇದಕ್ಕೆ ನಮಗೆಲ್ಲ ಹೊಡೆದ್ಬಿಟ್ಟು ಊರಿಂದ ನಮ್ಮ ಮನೆಯಿಂದ ನಮ್ಮ ಅಣ್ಣನ ಮನೇಲಿ ಕಳಿಸ್ಬಿಟ್ಟು ತಲೆಯೆಲ್ಲ ಏಡ್ ಬಂದುಬಿಟ್ಟಿತ್ತು. ಆಸ್ಪತ್ರೆ ತೋರಿಸಿ ಬರೋಷ್ಟರಲ್ಲಿ ಇವರಿಬ್ಬರು ಓಡೋಗ್ಬಿಟ್ಟವ್ರೆ. ಎಲ್ಲಿ ಏನಂತ ನೋಡಿಬಿಟ್ಟು ಕಂಪ್ಲೇಂಟ್ ಹಾಕೋಕೆ ಹೋದರೆ ಯಾರು ನಮಗೆ ನ್ಯಾಯ ಕೊಡಿಸ್ತಿಲ್ಲ, ಕಂಪ್ಲೇಂಟ್ ತಗೋತಿಲ್ಲ ಅವರು. ಈ ಫೋಟೋ ಅವರೇ ಕಳಿಸಿದ್ದು ಗ್ರೂಪಲ್ಲಿ, ನಮ್ಮೂರು ವಾಟ್ಸಪ್ಪಲ್ಲಿ ಕಳಿಸಿದ್ರು. ನಾವೆಲ್ಲ ನೋಡಿದ್ದೀವಿ. ಕಳಿಸ್ಬಿಟ್ಟು ಸಡನ್ಲಿ ಡಿಲೀಟ್ ಮಾಡಿಬಿಟ್ಟವ್ರೆ. ಇವೆಲ್ಲ ಏನಂತ ಹೇಳಿದ್ರು? ನಾವಿಬ್ಬರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀವಿ, ಊರ ಕಡೆ ಬರೋಲ್ಲ, ಹಂಗೆ ಹಿಂಗೆ ಅಂತವ್ರೆ. ಈಗ ನಮಗೆ ನ್ಯಾಯ ಕೊಡಿಸಿ, ನಮ್ಮ ಗಂಡ ನಮಗೇನೋ ಸಿಗಲಿ. ಇವರು ಅವ್ರ ಗಂಡನ ಹತ್ರ ಹೋಗಬೇಕು. ನಮ್ಮ ಮಕ್ಕಳೆಲ್ಲ ಅನಾಥಾಗ್ಬಿಟ್ಟವ್ರೆ. ಇದು ನನಗೆ ಈಗ 4 ತಿಂಗಳಿಂದ ಇವರು ಇದು ಗೊತ್ತಾಗಿದೆ. ಕಂಪ್ಲೇಂಟ್ ಹಾಕೋಕೆ ಹೋದ್ರೇ ಇವ್ರು ನಮ್ಗೆ ಬಿಡಲಿಲ್ಲ. ಮನೇಲಿ ಹಾಗೆ ಹೀಗೆ ಅಂತ ಮುಚ್ಚಿ ಸಡನ್ಲಿ ಜಗಳ ಮಾಡಿಬಿಟ್ಟು ನನ್ನ ಚಿನ್ನ ಎಲ್ಲ ಹೊತ್ಕೊಂಡು ಹೋಗ್ಬಿಟ್ಟವ್ರೆ. ಈಗ ಸಿಗ್ತಿಲ್ಲ ಅವರು. ಎಲ್ಲಿ ಹೋಗೋರು ಏನಂತ ಹೇಳಿದ್ರೆ ಹೇಳಿಲ್ಲ ಅವರು. ಬೇರೆಯವರೆಲ್ಲ ಸಪೋರ್ಟ್ ಕೆಲವರು ಜನ ಇದ್ದಾರೆ. ಅವರು ಎಲ್ಲ ಇವ್ರ ಸಪೋರ್ಟೇ. ನಮ್ಮ ಕಡೆ ಯಾರು ಸಪೋರ್ಟ್ ಇಲ್ಲ. ಪೊಲೀಸ್ ಹತ್ರ ಹೋಗಿದ್ರೆ ನಮಗೆ ನ್ಯಾಯ ಸಿಗ್ತಿಲ್ಲ. ನಮ್ಮ ಕಂಪ್ಲೇಂಟು ಅವ್ರು ತೆಗಿತಿಲ್ಲ.
ನಮ್ಮ ನ್ಯಾಯ ಕೊಡಿಸಿ ಇದು ಮಾಡಿ ನಮ್ಮ ಸಹಾಯ ಮಾಡಿ ಇವ್ರು ಎಲ್ಲಿದ್ರು ನಮ್ಮ ಹುಡುಕೊಡಿ. ನೀವು ಈ ಥರ ಎಲ್ಲ ಬಿಟ್ಟು ಹೋಗಿದ್ರಲ್ಲ, ಮನೇಲಿ ಯಾರೂ ಸೇರಿಸ್ತಿಲ್ಲ. ಇದೆಲ್ಲ ಯಾಕೆ ನಮ್ಮ ಮಕ್ಕಳೆಲ್ಲ ಅನಾಥಾಗಬಾರ್ದು. ಇನ್ನು ಎಲ್ಲಿ ಹೋಗಿದೆಯಾ ವಾಪಸ್ ಬಂದಿರಿ, ನಾವು ಸಂಸಾರ ಹೊರದಾಗಿ ಮಾಡೋಣ, ಚೆನ್ನಾಗಿರೋಣ. ಅವ್ರ ಸಹವಾಸ ಅಂತ ಹೋಗಬೇಡಿ, ನಮ್ಮ ಸಂಸಾರ ನಾವು ಮಾಡ್ಕೊಂಡಿರೋಣ. ಅವ್ರು ಗಂಡನ ಜೊತೆ ಹೊಲ್ಗೆ ಬಿಟ್ಬಿಡಿ. ನೋಡಿರಿ, ನೀವು ಚಿನ್ನ ಒಡವೆ ಎಲ್ಲ ತೊಗೊಂಡೋಗ್ಬಿಟ್ಟಿದ್ರ, ಎತ್ಕೊಂಡು ಬಂದುಬಿಡಿ. ಅವ್ರ ಊರಲ್ಲಿ ನಾವು ಏನೋ ತೀರ್ಮಾನ ಮಾಡ್ಕೊಂಡು ನಮ್ಮ ಸಂಸಾರ ನಾವು ಮಾಡ್ಕೊಳ್ಳೋಣ. ಅವ್ರ ಸಂಸಾರ ಅವ್ರು ಮಾಡ್ಕೊಬಿಡ್ಲಿ. ನಾವು ನಿಮ್ಮನ್ನೇ ನಂಬ್ಕೊಂಡಿರೋದು. ಮನೇಲಿ ಅಂತೂ ಯಾರೂ ಸೇರಿಸ್ತಿಲ್ಲ, ಬೀದಿಲಿ ನಾವು ಇರೋದು. ನಮ್ಮ ಮಕ್ಕಳ ಮುಖ ಅದ್ರ ಬಂದುಬಿಟ್ಟು ಮನೇಲಿ ಇರಿ, ಸಂಸಾರ ಏನೋ ನೋಡ್ಕೊಬಿಡೋಣ.